1989-90 ಇಸ್ವಿ ಇರಬೇಕು. ದೇವೇಗೌಡರು ಸೋತರು, ನಾನು ಸೋತೆ. ಅವತ್ತಿನ ದಿವಸ ದೇವೇಗೌಡರು ರಾಜಕೀಯನೇ ಮುಳುಗೋಯ್ತು ಅಂತ ಇದ್ರು. 89 ಗೊತ್ತಾಯ್ತು ಸರ್ ಅಲ್ವಾ ಮಂಜಣ್ಣ? 89 ಇರಬೇಕು. ಅವತ್ತು ದೇವೇಗೌಡರು ರಾಜಕೀಯ ಮುಗ್ದೇ ಹೋಯ್ತು ಅನ್ನೋದಿತ್ತು. ಕೇವಲ 2 ಸೀಟ್ ಗೆದ್ದಿದ್ರು ಅವತ್ತು. ಕೋಲಾರದಲ್ಲಿ ಬೈರೇಗೌಡರು, HT ಕೋಟೆನಲ್ಲಿ ವೆಂಕಟೇಶ್ ಅಂತ ಹೇಳಿ 2 ಜನ ಗೆದ್ದಿದ್ದು. ದೇವೇಗೌಡರು ಕೇವಲ ಒಂದೇ ವರ್ಷದಲ್ಲಿ ಲೋಕಸಭಾ ಸದಸ್ಯರಾದರು. ಇಲ್ಲಿ ಮಂಜಣ್ಣನಿಗೆ ಗೊತ್ತಿದೆ, ಅಲ್ಲಿ ಮಂಜಣ್ಣವರು ಜೊತೆಗಿದ್ರು ಅವತ್ತು, ಸಪೋರ್ಟ್ ಮಾಡಿದ್ರು. 91 ಒಂದೇ ವರ್ಷ ರಾಜಕೀಯ ಮುಗಿದೋಯ್ತು ಅಂದರು. 7 ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್, ಪಾರ್ಲಿಮೆಂಟ್ ಸದಸ್ಯರು ಕಾಂಗ್ರೆಸ್. ಅರಸೀಕೆರೆಗೆ ಹೋದರೆ ಅವತ್ತು ನಾವಿಲ್ಲಿಂದ ಹೋಗಿದ್ವಲ್ಲ 200 ಜನ, ಅವ್ರ ಜೊತೆಲಿದ್ದು. ಅಂಥ ಸನ್ನಿವೇಶದಲ್ಲಿ ದೇವೇಗೌಡರು ಅವತ್ತು ಲೋಕಸಭೆಯಲ್ಲಿ ಗೆದ್ದು 4 ವರ್ಷದಲ್ಲಿ ಈ ಪಾರ್ಟಿ ಕಟ್ಟಿ 94ರಲ್ಲಿ ಈ ರಾಜ್ಯದಲ್ಲಿ 117 ಸೀಟ್ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದರು. ಗೊತ್ತಾಯ್ತು ಸರ್? ದೇವೇಗೌಡರಿಗೆ ಕಳೆದ 62ರಿಂದ ರಾಜಕೀಯದಲ್ಲಿ ಏಳು ಬೀಳು ಎಲ್ಲ ನೋಡಿದ್ದಾರೆ. ಕುಮಾರಣ್ಣು ನೋಡಿದ್ದಾರೆ, ದೇವೇಗೌಡರು ನೋಡಿದ್ದಾರೆ. ನಮ್ಮ ಪಕ್ಷ ಮುಗಿಸೋಕ್ಕೆ ಯಾರ ಕೈಲೂ ಆಗಲ್ಲ. ಈಗ ಉದಾಹರಣೆಗೆ ಹೇಳಿದರೆ 2004 ನಾವು ಜೀವನದಲ್ಲಿ ಒಂದು ತಪ್ಪೇನು ಮಾಡಿದ್ದೀವಿ ಅಂದರೆ, ಕುಮಾರಸ್ವಾಮಿಯವರ ಮೋದಿ ಮಾತು ಕೇಳಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾನು ದೇವೇಗೌಡರ ಮಾತು ಕೇಳಲಾಗಿ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಕುಮಾರಣ್ಣ ಮೋದಿ ಮಾತು ಕೇಳಿದರೆ ರಾಜಕೀಯನೇ ಬೇರೆ ಥರ ದಿಕ್ಕಿಗೆ ಹೋಗೋದು. 2 ಸಾರಿ ಒಂದು 2 ನಿಮಿಷ 2004ರಲ್ಲಿದ್ದು 2008ರಲ್ಲಿ ರಾಜ್ಯದ ಇತಿಹಾಸದಲ್ಲಿ 50 ವರ್ಷದ ಇತಿಹಾಸದಲ್ಲಿ 40 ಈ ರಾಜ್ಯದಲ್ಲಿ 50 ವರ್ಷ ಕಾಂಗ್ರೆಸ್ ಇತಿಹಾಸದಲ್ಲಿ 48 ತಾಲೂಕು ಕೇಂದ್ರಗಳಲ್ಲಿ PU ಕಾಲೇಜಿರಲಿಲ್ಲ. ಸುಮಾರು 50 ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ. ಇಲ್ಲಿ ತಿಪ್ಪೇಸ್ವಾಮಿ ಕೂತಿದ್ದಾರೆ, ನನಗೆ ಪ್ರೈವೇಟ್ ಸೆಕ್ರೆಟರಿ ಅವತ್ತು ಅಲ್ವಾ ಗುರುಗಳೇ? ಮತ್ತೆ ಅವತ್ತು 5 ಜಿಲ್ಲಾ ಕೇಂದ್ರದಲ್ಲಿ 4 ಜಿಲ್ಲಾ ಕೇಂದ್ರದಲ್ಲಿ ಇಲ್ಲ ಫಸ್ಟ್ ಗ್ರೇಡ್ ಕಾಲೇಜ್ ಮಕ್ಕಳಿಗೆ. ಯಾತಕ್ಕೆ ಅಂದರೆ ಕಾಂಗ್ರೆಸ್ 50 ವರ್ಷ ಆದ್ರೂ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಶಿಕ್ಷಣ ಕೂಡ ಕಾಣಲಿಲ್ಲ ಇವ್ರ ಕೈಲಿ. ಅದನ್ನು ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಸೇರಿ ಅವತ್ತು ಮಾಡಿದರು ಅಲ್ವಾ ಸರ್? ಅದು ಮಾಡಲಾಗಿ ಇವತ್ತು ಎಷ್ಟಿತ್ತು ಗೊತ್ತಾ? 100 ಜನದಲ್ಲಿ 13 ಜನ ಗ್ರಾಜ್ಯುಯೇಷನ್ ಆಗ್ತಾಯಿದ್ರು. ಕುಮಾರಸ್ವಾಮಿ ಇರೋದು 10, 12 ಏನೋ ಇರಬೇಕು. ಒಂದು ಮೀಟಿಂಗ್ ಆಯ್ತು ಇಲ್ಲಿ ಇದೇ ವಿಧಾನಸೌಧದಲ್ಲಿ ಕುಮಾರಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ. ಹಾಸನದಲ್ಲಿ ಒಂದು ಹೆಣ್ಮಗು ಬಂದರು, ಮುಸ್ಲಿಂ ಹೆಣ್ಮಗು. ಅವ್ರ ತಂದೆ ಬಂದು BSc BC ಏನೋ BBM ಸೀಟ್ ಕೊಡಿಸಿ ಅಂತ ಬಂದರು ನನ್ನ ಹತ್ರ. ನಾನು ಫೋನ್ ಮಾಡಿದೆ, ಕಾಲೇಜಿಗೆ ಫೋನ್ ಮಾಡಿದೆ. ಒಬ್ಬ ಲೇಡಿ ಇದ್ರು, ಸರ್ 79-80% ನಿಂತಿದೆ ಅಂತ. ಮೆರಿಟ್ ಮೇಲೆ ನಿಂತ ನಾನು ಅವ್ರ ಹತ್ರ ಮಾತಾಡೋಕ್ಕಾಗುತ್ತಾ? ಮಾರನೇ ಬೆಳಗ್ಗೆನೇ ಕುಮಾರಸ್ವಾಮಿ ನೋಡಪ್ಪ ಈ ಥರ ಇದೆ ನಮ್ಮ ಜಿಲ್ಲೆದು, ಒಂದು ಮೀಟಿಂಗ್ ಕರೆಯಪ್ಪ ಅಂದು. ಅವತ್ತು MLAಗಳಿಗೆ 1 ಕೋಟಿ ಕೊಡೋರು. ಅವತ್ತು ಫೈನಾನ್ಸ್ ಸೆಕ್ರೆಟರಿ ಗೋಕುಲ್ ರಾಮ್ ಇದ್ರು. ಈಸ್ ಎ ಫೈನೆಸ್ಟ್ ಆಫೀಸರ್ ಗೋಕುಲ್ ರಾಮ್ ಅಂತ. ಇಷ್ಟು ಬಿಲಾಂಗ್ಸ್ ಟು ಪಾಪ SC ಕಮ್ಯುನಿಟಿ ಆದರು. ಅಂಥ ಅಧಿಕಾರಿನ ನನ್ನ ಜೀವನದಲ್ಲಿ ನೋಡಲಿಲ್ಲ ಗೋಕುಲ್ ರಾಮ್. ವಿಜಯ ಭಾಸ್ಕರ್ ಅವತ್ತು ಎಜುಕೇಷನ್ ಸೆಕ್ರೆಟರಿ 2, ಕೌಶಿಕ್ ಮುಖರ್ಜಿ ಎಜುಕೇಷನ್ ಸೆಕ್ರೆಟರಿ, ನನಗೆ ಗೊತ್ತಿದೆ. ಅವ್ರು ಕೂತ್ಕೊಂಡ್ರು, ಇಲ್ಲ ಸರ್ ಒಂದು ಕಾಲೇಜ್ ಮಾಡೋಕ್ಕೆ 40 ಲಕ್ಷ ಬೇಕು, PU ಕಾಲೇಜ್ ಮಾಡೋಕ್ಕೆ 20 ಲಕ್ಷ ಬೇಕು, ಹೈಸ್ಕೂಲ್ ಮಾಡೋಕ್ಕೆ 15 ಲಕ್ಷ ಬೇಕು ಸರ್ ಅಂದೆ. ನಾನಾಗಿದ್ದರೆ ಸರ್ ನಮ್ಗೆ 1 ಕೋಟಿ MLA ಗ್ರ್ಯಾಂಟ್ ಕೊಡ್ತೀರಿ, ಅದು ವಾಪಸ್ ತಗೊಂಬಿಡಿ. 6 ಜನ MLAಗಳಿದ್ದು ನಾವು ನಮ್ಮ ಜಿಲ್ಲೆಯಲ್ಲಿ, ಅದನ್ನು ವಾಪಸ್ ತಗೊಂಬಿಡಿ ಸರ್. ನಮಗೆ 4 ತಾಲೂಕಲ್ಲಿ ಅರಸೀಕೆರೆ ಕಾಲೇಜೇ ಇಲ್ಲ,
ಚನ್ನರಾಯಪಟ್ಟಣದಲ್ಲಿ ಫಸ್ಟ್ ಏಡ್ ಕಾಲೇಜ್ ಇಲ್ಲ, ತಿಪ್ಟೂರಲ್ಲಿ ಫಸ್ಟ್ ಏಡ್ ಕಾಲೇಜ್ ಇಲ್ಲ, PU ಕಾಲೇಜ್ ಇಲ್ಲ ಕೆಲವು ತಾಲೂಕಲ್ಲಿ. ಅದನ್ನು ನಮಗೆ ಅದು ಒಂದು 10 ಹೈಸ್ಕೂಲು, ಒಂದು 15, ಒಂದು 10 PU ಕಾಲೇಜು, ಒಂದು 5 ಕಾಲೇಜ್ ಕೊಡಿ ಅಂದೆ. ನೀವು ವಾಪಸ್ 6 ಕೋಟಿ ತಗೊಂಬಿಡಿ. ಆಗ ಕುಮಾರಸ್ವಾಮಿಯವರು ಕೂತ್ಕೊಂಡು ಇದು ಮಾಡಿ 1400 ಹೈಸ್ಕೂಲು, 600 PU ಕಾಲೇಜ್, 50 ವರ್ಷದಲ್ಲಿ 600 PU ಕಾಲೇಜ್ ಆಗಿತ್ತು. 600 PU ಕಾಲೇಜ್ ಹೊಸ್ದಾಗಿ ಮಾಡಿದ್ರು. ಅವತ್ತು ಸುಮಾರು 180 ಫಸ್ಟ್ ಏಡ್ ಕಾಲೇಜು, ಸುಮಾರು ಪಾಲಿಟೆಕ್ನಿಕ್ ಕಾಲೇಜೇನೋ 36, ಇಂಜಿನಿಯರಿಂಗ್ ಕಾಲೇಜು 8, 9. ಗೊತ್ತಾಯ್ತು ಸರ್? ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ 7 ಲಕ್ಷ ಪ್ರೈವೇಟಲ್ಲಿ. ನಾನೇ ಮಸಲಹೊಸಳ್ಳಿ ಮಾಡಿದ್ದೀನಿ ಅಡ್ಡಿಲ್ಲ. ಇವತ್ತು ರಾಜ್ಯದಲ್ಲಿ 18 ಇಂಜಿನಿಯರಿಂಗ್ ಕಾಲೇಜಲ್ಲಿ ನಂಬರ್ 1 ಇದೆ ಮಸಲಹೊಸಳ್ಳಿ. ದೇವೇಗೌಡರು ಹುಟ್ಟೂರಲ್ಲಿ ಒಂದು ಮಾಡಿದ್ದಾರೆ, ತಿಪ್ಪೇಸ್ವಾಮಿಯವರೇ ಇಲ್ಲಿ ಕೂತವರೇ, ಕುಮಾರ್ ಮಾಡಿಕೊಟ್ಟಿದ್ದು. ಇವತ್ತು ಇಡೀ 18 ಇಂಜಿನಿಯರಿಂಗ್ ಕಾಲೇಜಲ್ಲಿ ನಂಬರ್ 1 ಇದೆ. 700 ರೂಪಾಯಿ ಫೀಸ್ ಒಳ್ಳೆಯದು, ವರ್ಷಕ್ಕೆ 1500 ಕಟ್ಟೋದು ಒಳ್ಳೆಯದು. ಆ 700 ಅವರು ಇದ್ದಿದ್ರೆ ಇದು ಬರುತ್ತೆ, ಸ್ಕಾಲರ್ಶಿಪ್ ಬರುತ್ತೆ. ಯಾವ ಥರ ಶಿಕ್ಷಣಕ್ಕೆ ಕುಮಾರಸ್ವಾಮಿಯವರು ಒತ್ತು ಕೊಟ್ಟರು ಅನ್ನೋದನ್ನ ಆ ಕಾಲ ಇತ್ತಲ್ಲ, ಅವತ್ತು ಯಡಿಯೂರಪ್ಪನವ್ರ ಜೊತೆಯಲ್ಲಿ ಮುಂದುವರೆದಿದ್ರೆ ಅದು ಏನೇನೋ ಬೇರೆ ಥರ ಆಯಿತು. ಅದು ಮುಂದುವರೆದಿದ್ದು BJP ಜೊತೆ ನಾವು ಕಂಟಿನ್ಯೂ ಮಾಡಿದರೆ ಈ ರಾಜ್ಯದ ಪರಿಸ್ಥಿತಿನೇ ಬೇರೆ ಇತ್ತು. ಅದು ಒಂದು ಜೀವನದಲ್ಲಿ ತಪ್ಪು ನನ್ನಿಂದ ಆಗಿದೆ, ದೇವೇಗೌಡರು ನನ್ನಿಂದ, ಕುಮಾರನಿಂದ ಅಲ್ಲ. ಕುಮಾರನ ಸರ್ಕಾರ ಕೊಡಲೇಬೇಕು ನನ್ನ ಮಾತಿನ ಪ್ರಕಾರ ಅಂತ ಹೇಳಿದರು. ಬೇಕಾದ್ರೆ ಯಾವ ದೇವ್ರ ಬಂದು ಹೇಳ್ತೀನಿ.